ಸರ್, ಪ್ರತಿನಿತ್ಯ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸರ್ಕಾರಗಳು ಮಾಡ್ತಕ್ಕಂಥ ದುರಾಲೋಚನೆಯಿಂದ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಚುನಾವಣೆ ಬಂದರೆ ಏನೇನೋ ಘೋಷಣೆಗಳು ಮಾಡ್ತಾರೆ, ಭಾಗ್ಯಗಳು, ಲಕ್ಷ್ಮಿಗಳು ಎಲ್ಲ ಕೊಡ್ತಾರೆ. ಕೊಟ್ಟಾದಮೇಲೆ ಚುನಾವಣೆ ಮುಗಿದ್ರೆ ಬೀದಿ ಪಾಲು ಮಾಡ್ತಾರೆ ಮತದಾರರು ಎಲ್ಲಿ ಗಂಟೆ ತಿದ್ಕೊಳ್ಳೋದಿಲ್ಲ, ಅಲ್ಲಿ ಗಂಟೆ ಈ ರಾಜಕಾರಣಿಗಳು ಮತ್ತು ಸರ್ಕಾರಗಳನ್ನ ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರನ್ನ ಕೇಳೋದಕ್ಕೆ ಹೋದರೆ ಮೊದಲು ನಾವು ನೀಟಾಗಿದ್ದರೆ ಅವ್ರನ್ನ ನಿಲ್ಲಿಸಿ ಮಾತಾಡ್ಬೋದು. ಮತದಾರರೇ ಸರಿ ಇಲ್ಲ ಅಂತ ಅಂದಾಗ ಇನ್ನು ರಾಜಕಾರಣಿಗಳು ಮತ್ತು ಮಂತ್ರಿಗಳು ಸರ್ಕಾರಗಳು ಏನು ಮಾಡ್ತೈತೆ? ಈಗ ನೋಡಿ, ಚುನಾವಣೆ ಮುಗಿದ ತಕ್ಷಣ ಸಿಲಿಂಡರ್ ಬೆಲೆ 900 ರೂಪಾಯಿ ಮಾಡಿಬಿಟ್ರು. ಇವತ್ತು ಬೆಳಿಗ್ಗೆ ಎಲ್ಲ ಚುನಾವಣೆದೆಲ್ಲ ಪ್ರಕ್ರಿಯೆಗಳು ಮುಗಿದಾಯಿತು. 3 ರೂಪಾಯಿ ಪೆಟ್ರೋಲ್ ಮೇಲೆ, 3 ರೂಪಾಯಿ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಿದ್ರು. ಚಿನ್ನ ಬೆಳ್ಳಿ ತೊಗೋಬೇಡಿ, ಅಕ್ಕಿ ತೊಗೋಬೇಡಿ, ಸೀರೆ ತೊಗೋಬೇಡಿ, ಜಾಕೆಟ್ ತೊಗೋಬೇಡಿ. ಯಾರು ಇವರೆಲ್ಲ ಹೇಳೋದಕ್ಕೆ ನಮಗೆ? ಆಮೇಲೆ ನೀವು ದೇಶದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಮಾಡೋದಾಗಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡೋದಾಗಲಿ, ನೀವು ರಾಜ್ಯನ ಭಾಳ ಗಟ್ಟಿಯಾಗಿ ಸಾರ್ವಜನಿಕರಿಗೆ ಏನೇನು ಬೇಕು ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡೋದೇ ವಿನ ನೀವೇ ಭಯ ಪಟ್ಬಿಡು ಅದನ್ನು ಖರೀದಿ ಮಾಡಬೇಡಿ, ಇದನ್ನು ಖರೀದಿ ಮಾಡಬೇಡಿ, ಡೀಸೆಲ್ ಗಾಡಿ ಓಡಾಡಬೇಡಿ, ಪೆಟ್ರೋಲ್ ಗಾಡಿ ಓಡಾಡಬೇಡಿ ಅಂತಂದರೆ ಮತ್ತು ನೀವೇನಕ್ಕಿದ್ದೀರಿ? ಎಲ್ಲ ವ್ಯವಸ್ಥೆ ನಾವೇ ಮಾಡ್ಕೊಳಿದ್ರೆ ಅಂಥದಕ್ಕೆ ಸರ್ಕಾರ ಹಾಕಬೇಕು, ಅಧಿಕಾರಿಗಳು ಹಾಕಬೇಕು ಮತ್ತು ಮಂತ್ರಿಗಳು ಹಾಕಬೇಕಾಗುತ್ತೆ. ಸಾರ್ವಜನಿಕರು ನಮ್ಗೆ ಗೊತ್ತಾಗುತ್ತಲ್ಲ, ನಮ್ಮ ಮನೆಯಲ್ಲಿ ರಾಗಿ ಬೆಳಿತೀವಿ, ನಾವು ಗುಡಾಣದಲ್ಲಿ ಇಟ್ಕೊಳ್ತೀವಿ, ಪಕ್ಕದ ಮೇಲೆ ಅಕ್ಕಿ ಬೆಳಿತಾರೆ, ಅವ್ರಿಗೆ ಅಕ್ಕಿ ಕೊಡ್ತೀವಿ, ರಾಗಿ ಕೊಡ್ತೀವಿ, ಅಕ್ಕಿ ತಗೊಳ್ತೀವಿ. ಸೊ ಇದು ಸರ್ಕಾರ ಮತ್ತು ಒಂದು ಅಧಿಕಾರಿಗಳನ್ನ ಏನಕ್ಕೆ ನೇಮಕ ಮಾಡೋದಂದರೆ, ಸಾರ್ವಜನಿಕರೆಲ್ಲರೂ ಒಂದೇ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅನ್ನೋದಕ್ಕೋಸ್ಕರ ಆಯ್ಕೆ ಮಾಡತಕ್ಕಂಥದ್ದು. ಇದನ್ನು ಸರ್ಕಾರಗಳು ಮತ್ತು ಮತದಾರರು, ಸಾರ್ವಜನಿಕರು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಸರಿಯಾದ ವ್ಯಕ್ತಿಗೆ ಮತವನ್ನು ಚಲಾವಣೆ ಮಾಡಿದ್ರೆ ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರೋದಿಲ್ಲ. ದಯಮಾಡಿ ಇನ್ನು ಮುಂದೆ ಆದ್ರೂ ಪ್ರಾದೇಶಿಕ ಪಕ್ಷ ಮತ್ತು ಪ್ರಾದೇಶಿಕ ಪ್ರಾಮಾಣಿಕ ರಾಜಕಾರಣಿಗಳನ್ನ ಆಯ್ಕೆ ಮಾಡೋದ್ರಿಂದ ನೀವು ಸುಖವಾಗಿರ್ತೀರಿ, ರಾಜ್ಯದ ಸುಭಿಕ್ಷವಾಗಿರುತ್ತೆ, ಕ್ಷೇತ್ರದ ಸುಭಿಕ್ಷವಾಗಿರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರಿಂದ ಬಡವರಿಗೆ ಬಹಳ ಹೊಡ್ತಾ ಬೀಳ್ತಾ ಇದೆ ಸರ್. ಬೀಳ್ತಾ ಇರೋದೇ ಬಡವ್ರಿಗೆ ಹೊಡ್ತಾ. ಯಾಕಂತಂದರೆ ಮಧ್ಯಮ ವರ್ಗದವ್ರು ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತಾರೆ. ಈಗ ಹಿಂದೆ ಕರೋನಾ ಬಂದಾಗ ಯಾರೂ ಕರೋನಾ ಬರುತ್ತೆ ಯಾರು ಗೊತ್ತಿರಲಿಲ್ಲ. ಆವಾಗ ಹೊರಗಡೆ ಬರಬಾರ್ದು ಅಂತ ಹೇಳಿದ್ರೆ ವಿನ ಬರದೇ ಇದ್ದವ್ರಿಗೆ ಊಟಕ್ಕೇನು, ನೀರಿಗೇನು, ಹಾಲಿಗೇನು, ಮಕ್ಕಳು ಸಣ್ಣ ಮಕ್ಕಳು ಇದ್ದವರಲ್ಲ ಅವ್ರಿಗೆಲ್ಲ ಯಾರು ಏನಾದರೂ ಸೌಲಭ್ಯಗಳು ಮಾಡಿದ್ರ ತಾವೂ ಪ್ರಸಾರ ಮಾಡ್ತಿರ್ತೀನಿ ಅಂದ್ಕೊಂಡಿರ್ತೀನಿ. ತಮ್ಮ ಗಮನಕ್ಕೆ ಬಂದಿರುತ್ತೆ. ಹಿಂದೆ ಎಲ್ಲ ಸರ್ಕಾರ ಇದ್ದಾಗ ನೀವೇ ಪ್ರಶ್ನೆ ಕೇಳಿದಾಗ ಏನು ಹೇಳಿದ್ರು ಮಂತ್ರಿಗಳು, ಏನು ಹಾಸಿಗೆಗಳು ಮತ್ತು ವೆಂಟಿಲೇಷನಲ್ಲಿ ಏನು ವ್ಯವಸ್ಥೆ ಮಾಡಿದೆ ಅಂತ ಹೇಳಲಿಕ್ಕೆ ಸ್ಮಶಾನಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂದರೆ ಈ ಉತ್ತರ ಎಷ್ಟು ಸಮಂಜಸ ಅನ್ನೋದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ಆಸ್ಪತ್ರೆಯಲ್ಲಿ ವೆಂಟಿಲೇಷನ್ ಎಷ್ಟಿದ್ದಾವೆ, ಎಷ್ಟು ಬೆಡ್ ಮಾಡ್ತಾಯಿದ್ರಿ, ಎಷ್ಟೆಷ್ಟು ದೊಡ್ಡ ಜಾಗದಲ್ಲಿ ಆಸ್ಪತ್ರೆಗೆ ವ್ಯವಸ್ಥೆ, ಅಂದರೆ ಆಸ್ಪತ್ರೆ ಬೆಡ್ಗಳಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅಂತ ಪ್ರಶ್ನೆ ಕೇಳಿದಾಗ ನಾವು ಸ್ಮಶಾನಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ದಯವಿಟ್ಟು ಅಂತ ಹೇಳಿದ್ದಾರೆ. ಸೊ ಅಂಥ ಮಂತ್ರಿಗಳು, ಅಂಥ ಸರ್ಕಾರಗಳಿದ್ದಾಗ ಸಾರ್ವಜನಿಕರಿಗೆ, ಬಡವರಿಗೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೋಬೋದು ಹೇಳಿ. ಸೊ ಬಡವರೇನಾಗ್ತಾಯಿದೆ ಅಂತಂದರೆ, ಬಡವ್ರನ್ನ ಇಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮತದಾರರ ಪಟ್ಟಿಯನ್ನು ಇಡೀ ದೇಶಕ್ಕೆ ಒಂದೇ ಮತದಾನ ಪಟ್ಟಿಯನ್ನು ಮಾಡಬೇಕು. ಇಲ್ಲಿ 2-3 ಮತದಾನ ಚೀಟಿಗಳನ್ನ ಇಟ್ಕೊಂಡು ಇಲ್ಲಿ ಮತದಾನ ಬಂದಾಗ ಇಲ್ಲಿ ಮತ ಹಾಕ್ತಾರೆ, ತಮಿಳ್ನಾಡಲ್ಲಿ ಬಂದರೆ ತಮಿಳ್ನಾಡಿಗೆ ಬಂದು ಹಾಕ್ತಾರೆ, ಬೆಂಗಾಲ್ಗೆ ಬಂದರೆ ಬೆಂಗಾಲ್ಗೆ ಹೋಗಿ ಹಾಕ್ತಾರೆ, ಬಿಹಾರಿಗೆ ಬಂದರೆ ಬಿಹಾರು, ಒರಿಸ್ಸಾ ಬಂದರೆ ಒರಿಸ್ಸಾ, ರಾಜಸ್ಥಾನ ಈ ರೀತಿ ಅವ್ಯವಸ್ಥೆ ಆಗ್ತಾಯಿದೆಯಲ್ಲ, ಇದೆಲ್ಲ ಅಧಿಕಾರಿಗಳು ಮತ್ತು ರಾಜಕೀಯದ ಅವ್ಯವಸ್ಥೆಯ ಒಂದು ಪರಮಾವಧಿ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇದೆಲ್ಲ ಸರಿ ಹೋದರೆ ಮತ್ತು ಭಾಷಾವಾರು ಪ್ರಾಂತ್ಯ ಆದಮೇಲೆ ನಮ್ಮ ಅದೇ ಆದಂಥ ನಮ್ಮ ಭಾಷೆಗಾದಂಥ ರಾಜ್ಯಗಳಿದ್ದಾವೆ. ಆ ರಾಜ್ಯ ಇದ್ಮೇಲೆ ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಇಲ್ಲಿ ಯಾಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು? ಸೊ ಆ ದೇಶ ಭಾಷಾವಾರು ಪ್ರಾಂತ್ಯ ಆದಮೇಲೆ ಆ ರಾಜ್ಯದಲ್ಲಿ ಅವ್ರು ಮಾಡ್ಕೊಳ್ತಾರೆ, ಏನಾದರೂ ಮಾಡ್ಕೊಳ್ತಾರೆ ಅವರು. ಸೊ ಹಾಗಾಗಿ ಇದನ್ನು ಇಚ್ಛಾಶಕ್ತಿ ಇರಬೇಕಾಗಿದ್ದು ಸರ್ಕಾರಗಳಿಗೆ, ಅಧಿಕಾರಿಗಳಿಗೆ. ಮತ್ತು ವಲಸೆ ತಡೆಗಟ್ಟಬೇಕು ಮತ್ತು ಹೊರದೇಶದಿಂದ ಬಂದಿರತಕ್ಕಂಥವ್ರನ್ನ ಹೊರಗಡೆ ಹಾಕಬೇಕು. ಅದ್ರ ಬಗ್ಗೆ ಕ್ರಮ ಆಗ್ತಾಯಿಲ್ಲ. ನೋಡ್ತಾಯಿದ್ರಿ ಮದ್ಯವ್ಯಸನಿಗಳು ಮತ್ತು ಏನು ಗಾಂಜಾ, MDM ಇದೆಲ್ಲ ಏನಾಗ್ತಾಯಿದೆ ಅಂದರೆ ಹೊರದೇಶದಿಂದ ಬಂದಿರತಕ್ಕಂಥವ್ರಿಂದ ಆಗ್ತಾ ಇರ್ತಕ್ಕಂಥ ಒಂದು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಅಕ್ರಮ ಚಟುವಟಿಕೆಗಳಿದೆಲ್ಲ ಸರಿಯಾದ ಕ್ರಮ ತಗೊಂಡ್ರೆ ಇದೆಲ್ಲ ಸರಿ ಹೋಗುತ್ತೆ. ನಮಸ್ಕಾರ.